ನೀವು ಇಂದು ತಿನ್ನುವುದು ನಿನ್ನೆಯ ಊಟ ಕೆಟ್ಟದಾಗಿತ್ತು ಅಥವಾ ಸಾಕಾಗಲಿಲ್ಲ ಎಂಬ ಕಾರಣಕ್ಕಾಗಿ ಅಲ್ಲ, ಬದಲಾಗಿ ನೀವು ತಿಂದ ಆಹಾರದಿಂದ ಶಕ್ತಿಯನ್ನು ಬೆಳೆಸಿದರಿಂದ ಆಧ್ಯಾತ್ಮಿಕವಾಗಿಯೂ ಅದೇ ರೀತಿ ನಡೆಯುತ್ತದೆ. ಪ್ರತಿದಿನ ನಾವು ಆಧ್ಯಾತ್ಮಿಕ ಶಕ್ತಿಯನ್ನು ಕಳೆಯುತ್ತೇವೆ. ಡೈಲಿ ನಾವು ಊಟ ಮಾಡುವುದು ಯಾಕೆ? ನಿನ್ನೆ ನಾವು ಸಾಕಷ್ಟು ಮಾಡಿದ್ದೇವೆ, ಸಾಕಲ್ಲ, ಯಾಕೆ ಇವತ್ತು ಮಾಡಿರುವುದು? ಮತ್ತು ಹೊಸ ದಿನ ಬಂದ್ರೆ ಹೊಸದಾಗಿ ನೀವು ತಿನ್ನಬೇಕು. ಅದೇ ತರ ಆಧ್ಯಾತ್ಮಿಕ ಶಕ್ತಿಯು ಯಾರಾದರೂ ನೋಯಿಸಿದಾಗ, ನಾವು ಕ್ಷಮಿಸಿದಾಗ ಆಧ್ಯಾತ್ಮಿಕ ಶಕ್ತಿ ಕ್ಷೀಣಿಸುತ್ತದೆ. ನಾವು ಪ್ರಲೋಭನೆಗಳನ್ನು ವಿರೋಧಿಸಿದಾಗ ಆಧ್ಯಾತ್ಮಿಕ ಶಕ್ತಿ ಕ್ಷೀಣಿಸುತ್ತದೆ. ಅನಿಶ್ಚಿತತೆಯ ಸಮಯದಲ್ಲಿ ನಾವು ದೇವರನ್ನು ನಂಬಿದಾಗ ಆಧ್ಯಾತ್ಮಿಕ ಶಕ್ತಿ ಕ್ಷೀಣಿಸುತ್ತದೆ. ನಾವು ಇತರರಿಗೆ ಸೇವೆ ಸಲ್ಲಿಸಿದಾಗ ಅಥವಾ ಪರೀಕ್ಷೆಗಳ ಸಮಯದಲ್ಲಿ ನಂಬಿಗಸ್ತರಾಗಿ ಉಳಿಯುವಾಗ ಆಧ್ಯಾತ್ಮಿಕ ಶಕ್ತಿಯನ್ನು ಕ್ಷೀಣಿಸುತ್ತದೆ. ಆದ್ದರಿಂದ ನಮ್ಮ ದೈನಂದಿನ ಮತ್ತು ಪ್ರತಿ ಹಂತದಲ್ಲೂ ಬೇಕಾದ ಬೆಳಕಾಗಿ ನಾವು ಪ್ರಾರ್ಥಿಸಬೇಕು.